ಹಾಯ್ ಫ್ರೆಂಡ್ಸ್, ಇದು ಶೃಂಗೇರಿದೆ ಕಂಟಿನ್ಯೂ ಆಗಿರುತ್ತೆ. ಸರಿ, ರೂಮಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾವು ದೇವಸ್ಥಾನದ ಹತ್ರ ಬಂದು, ನಾನು ನಮ್ಮಮ್ಮ ನನ್ನ ಮಗ 3 ಜನ ಬಂದಿದ್ದು. ಒಂದು 7 ಗಂಟೆ ಆಗಿತ್ತು. ನಾವು ಹಸ್ಬೆಂಡು ಮತ್ತು ನಮ್ಮ ಮಾವ ನನ್ನ ಮೈದ ಎಲ್ಲ ಅವ್ರು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬರ್ತೀವಿ, ನೀವು ಹೋಗಿರಿ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ನಾವು 3 ಜನ ಅಲ್ಲಿ ಕಡಲೆಪುರಿ ಎಲ್ಲ ತೊಗೊಂಡು ಫಿಶ್ಗೆ ಸ್ವಲ್ಪ ಫುಡ್ ಹಾಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಡಲೆಪುರಿ ಎಲ್ಲ ಹಾಕ್ತಾಯಿದ್ದೀವಿ. ಚೆನ್ನಾಗಿತ್ತು, ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಅಂದರೆ ತುಂಬ ಜಾಸ್ತಿ ಏನಿರಲಿಲ್ಲ, ಮೀನು ಅಷ್ಟೊಂದೆಲ್ಲ ಇರಲಿಲ್ಲ, ಸ್ವಲ್ಪ ಪರವಾಗಿಲ್ಲ ಅಷ್ಟೇ. ಆ ಫುಡ್ ಹಾಕಿದ ತಕ್ಷಣ ಅಂದರೆ ಆ ಕಡಲೆಪುರಿ ಆ ರಸ್ಕೇನಾದರೂ ಹಾಕಿದ ತಕ್ಷಣ ಮೇಲೆ ಬರ್ತಾಯಿತ್ತು. ಒಂಥರ ನೋಡೋಕ್ಕೆ ಖುಷಿ ಆಗ್ತಾಯಿತ್ತು, ಮಕ್ಕಳಿಗೆ ತುಂಬ ಎಂಜಾಯ್ ಅನಿಸ್ತು. ಅಷ್ಟಕ್ಕೆ ನಮ್ಮ ಮಾವ ಬಂದರು ಮತ್ತು ನನ್ನ ಮೈದ ಹಸ್ಬೆಂಡು ಅಲ್ಲೇ ದೇವಸ್ಥಾನದ ಹತ್ರ ಇದ್ದು. ಸರಿ ಅಂತೇಳ್ಬಿಟ್ಟು ಅಲ್ಲೇ ಹೋಗೋಣ ಅಂತೇಳ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ಬಿಟ್ಟು ಆಮೇಲೆ ಮತ್ತು ಅಕ್ಷರಾಭ್ಯಾಸಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೋದು. ಸರಿ ಅಂತೇಳ್ಬಿಟ್ಟು ದೇವಸ್ಥಾನದೆಲ್ಲ ದರ್ಶನ ಮಾಡಿಕೊಂಡು ಅಕ್ಷರಾಭ್ಯಾಸದ ಹತ್ರ ಬಂದು, ಯಾಕೆಂದರೆ ಇನ್ನೂ ಟೈಮ್ ಇತ್ತು, ಯಾಕೆಂದರೆ 8:30 ಮೇಲೆ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಟಿಕೆಟ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಅವರು. ಟಿಕೆಟ್ ತೊಗೊಂಡು ಬಂದಾದಮೇಲೆ 8:30 ಮೇಲೆ ಅಂತ ಅವರು ಅಲ್ಲೂ ಕೂಡ ಹೇಳಿದ್ರಂತೆ. ಸರಿ ಅಂತೇಳ್ಬಿಟ್ಟು ಅಷ್ಟಕ್ಕೆ ನನ್ನ ಮಗನಿಗೆ ತಿಂಡಿ ಎಲ್ಲ ತಿನ್ನಿಸ್ಬೇಕಿತ್ತಲ್ಲ, ಅವನಿಗೇನೂ ತಿಂದಿರಲಿಲ್ಲ. ನೈಟು ನಾವಿಲ್ಲಿ 7 ಗಂಟೆಯಲ್ಲಿ ಸ್ವಲ್ಪ ಸಜ್ಜಿಗೆ ತಿಂದಿದ್ದ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಅವನು ಸ್ವಲ್ಪ ಬಿಸ್ಕೆಟು ಅದು ಇದು ತಿನ್ಕೊಂಡೇ ಇದ್ದ. ಸರಿ ಅಂತೇಳ್ಬಿಟ್ಟು ನಾವು ಇಲ್ಲಿ ಹೋಟೆಲ್ ನೇಮ್ ನನಗೆ ನಿಜ ಮರ್ತೇ ಹೋಗಿದೆ, ಯೂಟ್ಯೂಬ್ ನೋಡಿಕೊಂಡೆ ನಾವು ಹೋಗಿದ್ದು ಹೋಟೆಲ್ಗೆ. ನಿಜ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಹೋಟೆಲ್ಗೆ ಹೋದ್ರೆ ನಾವು ಇಷ್ಟೊಂದು ತಿನ್ನೋದೆಲ್ಲ ಲಿಮಿಟಾಗಿ ತಿಂದ್ಕೊಂಡು ಸ್ವಲ್ಪ ಲಿಮಿಟಾಗಿ ಖರ್ಚಾಗುತ್ತೆ. ಬಟ್ ಇಲ್ಲಿ ಎಗ್ಗ ಮಗ್ಗ ತಿಂತೀವಿ, ಎಗ್ಗ ಮಗ್ಗ ಬಿಲ್ ಕೊಡಬೇಕಾಗುತ್ತೆ. ನಿಜವಾಗ್ಲೂ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಇದಕ್ಕಿಂತ ಬೆಟರ್ ಹೋಟೆಲ್ಗೆ ಹೋಗಿ ತಿಂದರೆ ಸ್ವಲ್ಪ ಬೆಟರ್ ಅಂತ ಅನಿಸ್ಬೋದು, ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.